ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಸೆಷನ್ ಆ್ಯಂಡ್ ವೆಲ್ಕಮ್ ಟು ನೀಟ್ ಯೋಗ್. ಇಲ್ಲಿ ನಾನು ಮಾಡ್ತಿರುವಂಥ ಕಾನ್ಸೆಪ್ಟ್ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್. ಇದು ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಚಾಪ್ಟರಿಂದ ತೆಗೆದಿರುವಂಥ ಕಾನ್ಸೆಪ್ಟ್. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬಹಳ ಇಂಪಾರ್ಟೆಂಟ್ ಇದು. ಸೊ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮಾಡಿ. ಓಕೆ, ಸೊ ಇದರಿಂದ ನನಗೆ ಮೋಟಿವೇಶನ್ ಸಿಗ್ತದೆ. ಸೊ ನಾನು ಇನ್ನೂ ಬಹಳಷ್ಟು ವಿಡಿಯೋಗಳ ಮುಖಾಂತರ ಬರ್ತೇನೆ. ಈಗ ನಾನು ಮಾಡ್ತಿರುವಂಥ ಕಾನ್ಸೆಪ್ಟ್ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್. ಇದರಲ್ಲಿ ಎರಡು ಟೈಪ್ಸ್ ಇರುತ್ತೆ. ಒಂದು ಇನ್ಸ್ಪಿರೇಷನ್, ಅಂದರೆ ಗಾಳಿ ಹೊರಗಿಂದ ಒಳಗೆ ಬರುತ್ತೆ, ಲಂಗ್ಸ್ ಒಳಗೆ ಹೋಗುತ್ತೆ. ಇನ್ನೊಂದು ಎಕ್ಸ್ಪಿರೇಷನ್, ಲಂಗ್ಸ್ ಮುಖಾಂತರ ಗಾಳಿ ಹೊರಗಡೆ ಹೋಗುತ್ತೆ. ಸೊ ಇನ್ಸ್ಪಿರೇಷನ್ ಆಗಬೇಕಾದ್ರೆ ನಾರ್ಮಲಿ ಆಕ್ಸಿಜನನ್ನು ನಾವು ತಗೋತೀವಿ, ಹಾಗೂ ಎಕ್ಸ್ಪಿರೇಷನ್ ಮಾಡಬೇಕಾದ್ರೆ ನಾವು ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಬಿಡ್ತೀವಿ. ಸೊ ಈ ಮಾಡೆಲ್ಗಳ ಮುಖಾಂತರ ನಂತರ ಒಂದೆರಡು ಮೂರು ಮಾಡೆಲ್ಸ್ ಇದೆ. ಸೊ ಅದರ ಮುಖಾಂತರ ನಾನು ಈ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಬಹಳ ಇಂಪಾರ್ಟೆಂಟ್ ಇದು. ಸೊ ದಯವಿಟ್ಟು ವೀಡಿಯೋವನ್ನು ಕೊನೆ ತನಕ ನೋಡಿ. ಸೊ ಫಸ್ಟ್ ನಾನು ಟೈಪ್ಸನ್ನು ಬರ್ಕೊಂಡ್ಬಿಡ್ತೀನಿ, ಅಂದರೆ ಇನ್ಸ್ಪಿರೇಷನ್ ಮತ್ತು ಎಕ್ಸ್ಪಿರೇಷನ್. ಓಕೆ, ಸೊ ಫಸ್ಟ್ ನಾನು ನಿಮಗೆ ಇನ್ಸ್ಪಿರೇಷನ್ ಎಕ್ಸ್ಪ್ಲೇನ್ ಮಾಡ್ತೇನೆ. ನಿಮಗೆ ಇನ್ಸ್ಪಿರೇಷನ್ ಕಾನ್ಸೆಪ್ಟ್ ಒಂದು ಸಲ ಅರ್ಥ ಆಗ್ಬಿಡ್ತು ಅಂತ ಹೇಳಿದ್ರೆ ಎಕ್ಸ್ಪಿರೇಷನ್ ಎಕ್ಸಾಕ್ಟ್ಲಿ ಅಪೋಸಿಟ್. ಅದು ಒಂದು ಸಲ ಇನ್ಸ್ಪಿರೇಷನ್ ಗೊತ್ತಾಯಿತು ಅಂದರೆ ಎಕ್ಸ್ಪಿರೇಷನ್ ಕಲಿಯೋ ಅವಶ್ಯಕತೆಯೇ ಇಲ್ಲ. ದಟ್ಸ್ ಇಟ್, ಎಲ್ಲ ಅಪೋಸಿಟ್ ಮಾತ್ರ. ಓಕೆ, ಸೊ ಈ ಇನ್ಸ್ಪಿರೇಷನ್ ಆಗಬೇಕಾದ್ರೆ, ಅಂದರೆ ಹೊರಗಿಂದ ಗಾಳಿ ಒಳಗೆ ಬರಬೇಕಾದ್ರೆ, ಲಂಗ್ಸ್ ಒಳಗೆ ಬರಬೇಕಾದ್ರೆ ಯಾವುದೆಲ್ಲ ಕ್ರೈಟೀರಿಯಾಸ್ ಇದೆ ಎಷ್ಟು ಗೊತ್ತಿದ್ರೆ ಸಾಕು, ಫ್ಯಾಕ್ಟರ್ಸ್. ಓಕೆ, ಸೊ ಇನ್ಸ್ಪಿರೇಷನ್ ಆಗಬೇಕಾದ್ರೆ ನಾನು ಒಂದು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಬಾಕ್ಸ್ ಹಾಕೊಂಡ್ಬಿಡ್ತೀನಿ. ಇದು ಒಂದು ಸಿಸ್ಟಮ್. ಇದು ಒಂದು ನಿಮ್ಮ ಮನೆಯ ರೂಮ್ ಆಗಿರಬಹುದು, ಅಥವಾ ಕ್ಲಾಸ್ ರೂಮ್ ಆಗಿರಬಹುದು, ಅಥವಾ ಒಂದು ಸ್ಪೇಸ್ ಆಗಿರಬಹುದು, ವಾಟ್ ಎವರ್ ಇಟ್ಸ್ ಎ ಸಿಸ್ಟಮ್. ಈ ಸಿಸ್ಟಮ್ನಲ್ಲಿ ನಮಗೆ ಗ್ಯಾಸಸ್ಗಳಿರ್ತದೆ. ಒಂದು ಆಕ್ಸಿಜನ್ ನಿಮಗೆ ಗೊತ್ತಿದೆ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಬರೆಯೋಣ, ಕಾರ್ಬನ್ ಮೊನಾಕ್ಸೈಡ್ ಬರೆಯೋಣ, ಅಥವಾ ನೈಟ್ರಸ್ ಆಕ್ಸೈಡ್ ಬರೆಯೋಣ, ಅಥವಾ ಬೇರೆ ಯಾವುದಾದ್ರೂ ಒಂದು ಗ್ಯಾಸಸ್. ಓಕೆ, ವಾಟ್ ಎವರ್ ಇಟ್ ಇಸ್, 4 ಗ್ಯಾಸ್ ಬರ್ಕೊಂಡಿದ್ದೀನಿ ಇಲ್ಲಿ. ಸೊ ಈ 4 ಗ್ಯಾಸಸ್ ಅಂದರೆ ಇಟ್ಸ್ ಎ ಸಿಸ್ಟಮ್ ಕಂಟೈನಿಂಗ್ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಇಲ್ಲಿ 4 ಡಿಫ್ರೆಂಟ್ ಗ್ಯಾಸಸ್ ಇದೆ. ಪ್ರತಿಯೊಂದು ಗ್ಯಾಸ್ ತನ್ನದೇ ಆದಂಥ ಪ್ರೆಷರನ್ನು ಎಕ್ಸರ್ಟ್ ಮಾಡುತ್ತೆ. ಏನಪ್ಪ ಇದು ಅಂತ ಹೇಳಿದ್ರೆ, ಈಗ ಆಕ್ಸಿಜನ್ ತಗೊಂಡ್ರೆ ಇದು ಸುಮ್ಮನೆ ಕೂರಲ್ಲ, ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇರ್ತದೆ. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಇನ್ನರ್ ವಾಲ್ಸ್ ಆಫ್ ದಿ ಸಿಸ್ಟಮ್ಗೆ ಬಡಿತಾ ಇರ್ತದೆ. ಫಾರ್ ಎಕ್ಸಾಂಪಲ್, ಒಂದು ಬಲೂನ್ ತಗೊಳ್ಳಿ, ಬಲೂನಲ್ಲಿ ಗಾಳಿ ಊದಿ, ಸೊ ಒಳಗಡೆ ಗಾಳಿ ಈ ಬಲೂನ್ದು ಇನ್ನರ್ ವಾಲ್ಸ್ಗೆ ಬಡಿತಾ ಇರ್ತದೆ. ಯಾಕೆಂತಂದರೆ ಅದು ಎಸ್ಕೇಪ್ ಆಗಬೇಕು. ದಟ್ಸ್ ಇಟ್. ಸೊ ಇಟ್ ಈಸ್ ದ ಪ್ರೆಷರ್ ವಿಚ್ ಈಸ್ ಎಕ್ಸರ್ಟೆಡ್ ಬೈ ದಿ ಇಂಡಿವಿಜುವಲ್ ಗ್ಯಾಸ್ ಇನ್ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಇಲ್ಲಿ ಮಿಕ್ಸ್ಚರ್ ಇದೆಯಲ್ಲ, ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಗ್ಯಾಸ್ ಏನು ಮಾಡ್ತಾ ಇದೆ, ಈ ಪ್ರೆಷರನ್ನು ಎಕ್ಸರ್ಟ್ ಮಾಡ್ತಿದೆ ಇನ್ನರ್ ವಾಲ್ಸ್ಗೆ. ಓಕೆ, ಸಿಸ್ಟಮ್ದು. ಅದೇ ರೀತಿ ಕಾರ್ಬನ್ ಮೊನಾಕ್ಸೈಡ್ ಕೂಡ ಹೌದು, ಅದು ಹೊರಗೆ ಹೋಗಲಿಕ್ಕೆ ಎಸ್ಕೇಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಇರ್ತದೆ, ಅಥವಾ ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳಿ, ನೈಟ್ರಸ್ ಆಕ್ಸೈಡ್ ತಗೊಳ್ಳಿ, ಯಾವ್ದಾರು ತಗೊಳ್ಳಿ. ಸೊ ಇದಕ್ಕೆ ನಾವೇನು ಕರಿತೀವಿ ಅಂತ ಹೇಳಿದ್ರೆ ಪಾರ್ಷಿಯಲ್ ಪ್ರೆಷರ್ ಅಂತ ಕರಿತೀವಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಪಾರ್ಷಿಯಲ್ ಪ್ರೆಷರ್. ಓಕೆ, ಸೊ ನಿಮಗೆ ಪಾರ್ಷಿಯಲ್ ಪ್ರೆಷರ್ ಅಂದರೆ ಏನಂತ ಗೊತ್ತಾಯಿತು. ಇದನ್ನು ನಾವು ಸುಮ್ಮನೆ ಪಿ ಅಂತ ಬರ್ಕೊಂಬಿಡೋಣ. ಈಗ ಫಾರ್ ಎಕ್ಸಾಂಪಲ್, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಬರ್ಕೋಬೇಕಾದ್ರೆ ನಾನು PO2 ಮಾಡ್ತೀನಿ, ಅಥವಾ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬರೀಬೇಕಾದ್ರೆ PCO2 ಅಂತ ಬರ್ಕೋತೀನಿ. ವಾಟ್ ಎವರ್ ಇಟ್ ಇಸ್. ಸೊ ಪಾರ್ಷಿಯಲ್ ಪ್ರೆಷರ್ ಅಂದರೆ ಇಟ್ ಈಸ್ ದಿ ಪ್ರೆಷರ್ ಎಕ್ಸರ್ಟೆಡ್ ಬೈ ದಿ ಇಂಡಿವಿಜುವಲ್ ಗ್ಯಾಸ್ ಇನ್ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಈ 4 ಗ್ಯಾಸಲ್ಲಿ ಪ್ರತಿಯೊಂದು ಗ್ಯಾಸಿಗೂ ತನ್ನದಾದಂಥ ಕೆಪಾಸಿಟಿ ಇರ್ತದೆ ಒಂದು ಪ್ರೆಷರನ್ನು ಹಾಕಲಿಕ್ಕೆ. ಗಾಟ್ ಇಟ್. ಓಕೆ, ಈಗ ನಾವು ಅಟ್ಮಾಸ್ಫಿಯರಲ್ಲಿ ತಗೊಂಡ್ರೆ, ಈ ನಮ್ಮ ಸ್ಪೇಸ್ನಲ್ಲಿ ತಗೊಂಡ್ರೆ ಈ ಆಕ್ಸಿಜನ್ದು ಪಾರ್ಷಿಯಲ್ ಪ್ರೆಷರ್ ಏನಿದೆ, ಸೊ ಈಗ ನಾನು PO2 ಅಂತ ಬರ್ಕೊಂಡ್ರೆ ಎಷ್ಟಿದೆ ಅಂತ ಹೇಳಿದ್ರೆ 159 mm/Hg. ಒಂದು ಮರ್ಕ್ಯುರಿಯಲ್ಲಿ 159 mm ಇದೆ ಮೆಷರ್ ಮಾಡಿದರೆ, ಅದು ಹೈಯೆಸ್ಟ್. ಅದೇ ರೀತಿಯಾಗಿ ಅಟ್ಮಾಸ್ಫಿಯರ್ನಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ದು ಪಾರ್ಷಿಯಲ್ ಪ್ರೆಷರ್ ಎಷ್ಟಿದೆ ಅಂತ ಹೇಳಿದ್ರೆ ಬಹಳ ಲೋ. ಎಷ್ಟಿದೆ? 0.3 mm/Hg. ಭಾಳ ಕಡಿಮೆ ಇದೆ ಅಲ್ವಾ? ಎಷ್ಟೇ. ಸೊ ನಮಗೆ ಗೊತ್ತಿದೆ, ಯಾವುದೇ ಒಂದು ಸಿಸ್ಟಮ್ನಲ್ಲಿ ಗ್ಯಾಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಮಾಲಿಕ್ಯೂಲ್ಸ್ ಆಗಿರ್ಬೋದು, ದೇ ಮೂವ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಇಷ್ಟೇ. ಸೊ ಈಗ ಇದು ಒಬ್ಬ ಹ್ಯೂಮನ್, ಇದು ಲಂಗ್ಸ್ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಲಂಗ್ಸ್ ಇದೆ. ಸೊ ಇಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಎಷ್ಟಿದೆ ಅಂತ ಹೇಳಿದ್ರೆ 104 ಇದೆ mm/Hg. ಓಕೆ, ಹಾಗೂ ಕಾರ್ಬನ್ ಡೈಆಕ್ಸೈಡ್ದು ಪಾರ್ಷಿಯಲ್ ಪ್ರೆಷರ್ ನೋಡೋದಾದರೆ ಇದು ಸಮಥಿಂಗ್ ಅರೌಂಡ್ ಒಂದು 40 ಇದೆ. ಗಾಟ್ ಇಟ್. 40 to 45 mm/Hg ಬರ್ತದೆ. ಸೊ ಈಗ ಆಕ್ಸಿಜನ್ ಹಾಗೂ ಆಕ್ಸಿಜನ್ ಕಂಪೇರ್ ಮಾಡಿದ್ರೆ, ಈಗ ನೀವು ಆಸ್ಮೋಸಿಸ್ ಗೊತ್ತಿದೆ ನಿಮಗೆ, ಮಾಲಿಕ್ಯೂಲ್ಸ್ ಮೂವ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್. ಎಲ್ಲಿದೆ ಹೈಯರ್ ಕಾನ್ಸಂಟ್ರೇಷನ್? ಔಟ್ಸೈಡಲ್ಲಿದೆ, ಹೊರಗಡೆ ಅಟ್ಮಾಸ್ಫಿಯರ್ಲಿದೆ. ಸೊ ಆಬ್ವಿಯಸ್ಲಿ ಅದು ದೇಹದೊಳಗೆ ಬರಲೇಬೇಕು. ದಿಸ್ ಈಸ್ ದ ಥಿಂಗ್. ಸೊ ಪಾರ್ಷಿಯಲ್ ಪ್ರೆಷರ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿಂದ ಅದು ಪಾರ್ಷಿಯಲ್ ಪ್ರೆಷರ್ ಕಡಿಮೆ ಇರುವ ಏರಿಯಾಕ್ಕೆ ಬರಲೇಬೇಕು. ಇಫ್ ಐ ಕಂಪೇರ್ ಆಕ್ಸಿಜನ್ ವಿತ್ ಆಕ್ಸಿಜನ್, ಔಟ್ಸೈಡ್ ಹಾಗೂ ಇನ್ಸೈಡ್. ಇಷ್ಟೇ. ಸೊ ದಿಸ್ ಇಸ್ ಒನ್ ಕ್ರೈಟೀರಿಯಾ ಫಾರ್ ಇನ್ಸ್ಪಿರೇಷನ್. ಗೊತ್ತಿರಲಿ ನಿಮಗೆ. ಓಕೆ, ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್, ಇಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ, ಎಲ್ಲಿ? ಲಂಗ್ಸ್ ಒಳಗಡೆ. ಹೊರಗಡೆ ಕಡಿಮೆ ಇದೆ. ಸೊ ಆಬ್ವಿಯಸ್ಲಿ ಎಕ್ಸ್ಪಿರೇಷನ್ ಆಗಲೇಬೇಕಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗಲೇಬೇಕಾಗ್ತದೆ. ದಿಸ್ ಇಸ್ ಸಿಂಪ್ಲಿ ನಥಿಂಗ್ ಬಟ್ ಡಿಫ್ಯೂಷನ್. ಗೊತ್ತಿರಲಿ ಒಂದು. ಸೊ ಒಂದು ಕ್ರೈಟೀರಿಯಾ ಇನ್ಸ್ಪಿರೇಷನ್ಗೆ. ಎರಡನೇದು ಬರೋದಾದರೆ
ಈಗ ಯಾವುದೇ ಒಂದು ಸಿಸ್ಟಮ್ ತೊಗೊಳ್ಳಿ, ಈಗ ಇಲ್ಲಿ ನೋಡಿ ಈ ಬಾಕ್ಸ್ ನಾನು ಯೂಸ್ ಮಾಡಿದ್ದೀನಿ, ಇಲ್ಲಿ ಮಾಡೆಲ್ ಮಾಡಿದ್ದೀನಿ ಕರೆಕ್ಟಾ. ಸೊ ಲಂಗ್ಸ್, ಸೊ ಇಟ್ ಸ್ಟಾರ್ಟ್ಸ್ ವಿತ್ ಗ್ಲಾಟಿಸ್, ನಂತರ ಆ್ಯಕ್ಚುಲಿ ಟ್ರ್ಯಾಕಿಯಾ ಇದೆ, ಅದರಲ್ಲಿ ಆ್ಯಕ್ಚುಲಿ ನಿಮಗೆ ಸಿ ಶೇಪ್ಡ್ ಕಾರ್ಟಿಲೇಜಸ್ ಇದೆ. ಸೊ ಇಲ್ಲಿ ಬ್ರಾಂಕೈ ಇದೆ, ಸೊ ನಂತರ ಬ್ರಾಂಕ್ಯೂಲ್ಸ್ ಎಲ್ಲ ಆಗಿ ಒಂದು ಲಂಗ್ಸ್ ಇದೆ. ಸೊ ಹೊರಗಡೆ ಇರುವಂಥದ್ದು ಪ್ಲೂರಲ್ ಮೆಂಬ್ರೇನ್ ಅಂತಿದೆ. ಪ್ಲೂರಲ್ ಮೆಂಬ್ರೇನ್ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಎ ಡಬಲ್ ಮೆಂಬ್ರೇನ್ ವಾಲ್ ಆಫ್ ದಿ ಲಂಗ್ಸ್. ಡಬಲ್ ಮೆಂಬ್ರೇನ್, ಒಂದಲ್ಲ ಎರಡು ಮೆಂಬ್ರೇನ್ಗಳಿಂದ ಮಾಡಲ್ಪಟ್ಟಂಥ ಒಂದು ವಾಲ್, ಅದು ಪ್ಲೂರಲ್ ಮೆಂಬ್ರೇನ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಓಕೆ, ಅದರ ಕೆಲಸ ಏನು ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಟು ದ ಲಂಗ್ಸ್ ಇರಲಿ. ಸೊ ಈಗ ಇದನ್ನು ಚೆಸ್ಟ್ ಅಂತ ತಿಳ್ಕೊಂಬಿಡೋಣ. ಇದು ಚೆಸ್ಟ್, ಇದು ಗಾಟ್ ಇಟ್. ಸೊ ಇದು ಏನಿದೆ ಅಂತ ಹೇಳಿದ್ರೆ ಇದು ಥೊರಾಸಿಕ್ ಕ್ಯಾವಿಟಿ. ಚೆಸ್ಟ್ ಈಸ್ ನಥಿಂಗ್ ಬಟ್ ವಾಟ್? ಥೊರಾಸಿಕ್ ಕ್ಯಾವಿಟಿ. ಸೊ ಅದನ್ನು ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನಾನು. ಓಕೆ, ಥೊರಾಸಿಕ್ ಕ್ಯಾವಿಟಿ. ಥೊರಾಸಿಕ್ ಕ್ಯಾವಿಟಿ ಅಂದರೆ ಚೆಸ್ಟ್. ಈಗ ಒಂದು ಚೆಸ್ಟ್ ಅಂತ ಹೇಳುವಂಥದ್ದು ಯಾವುದರಿಂದ ಮಾಡಲ್ಪಟ್ಟಿದೆ? ಸಿಂಪಲ್, ನಿಮ್ಗೆ ಗೊತ್ತಿದೆ, ಹೊರಗಡೆ. ಈಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಒನ್ ಮೋರ್ ಮಾಡೆಲ್ ಹಿಯರ್. ಇದು ನೀವು ಯೂಟ್ಯೂಬ್ಗಳಲ್ಲಿ ನೋಡಿರ್ತೀರಿ, ಲಂಗ್ ಮಾಡೆಲ್, ಇದು ವರ್ಕಿಂಗ್ ಮಾಡೆಲ್. ಓಕೆ, ಇರಲಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಇದನ್ನು ನಾವು ಸ್ಟರ್ನಮ್ ಅಂತ ತಗೊಳ್ಳುವ. ನಿಮಗೆ ಸ್ಟರ್ನಮ್ ಅಂದರೆ ಗೊತ್ತಿದೆ, ನಿಮಗೆ ಕರೆಕ್ಟಾಗಿ ಸ್ಟರ್ನಮ್ ಗೊತ್ತಿದೆ. ಸೊ ಸ್ಟರ್ನಮ್, ಇಲ್ಲಿ ಪಕ್ಕದಲ್ಲಿ ಏನಿದೆ? ರಿಬ್ಸ್ ಇದೆ, ಹೌದಾ? ರಿಬ್ಸ್ ಇದೆ, ಕರೆಕ್ಟಾ? ಓಕೆ, ಹಿಂದ್ಗಡೆ ಏನಿದೆಪ್ಪ? ವರ್ಟಿಬ್ರಲ್ ಕಾಲಮ್ ಇದೆ. 26 ಬೋನ್ಸ್ ಇದೆಲ್ಲ ವರ್ಟಿಬ್ರೆ. ಸೊ 26 ಇದೆ. ಓಕೆ, ಸೊ ಇದೇನಿದೆ ಹೊರಭಾಗಕ್ಕೆ ನಾವು ವೆಂಟ್ರಲ್ ಸೈಡ್ ಅಂತ ಕರಿತೀವಿ. ವೆಂಟ್ರಲ್ ಸೈಡಲ್ಲಿ ಸ್ಟರ್ನಮ್ ಇದೆ ಹಾಗೂ ರಿಬ್ಸ್ ಇದೆ. ಸೊ ಹಿಂದ್ಗಡೆ ಡಾರ್ಸಲ್ ಸೈಡಲ್ಲಿ ಏನಿದೆ ನಮಗೆ? ಇಲ್ಲಿ ವರ್ಟಿಬ್ರಲ್ ಕಾಲಮ್ ಇದೆ. ಇದು ಸೇರಿ ಹಾಗೂ ಕೆಳಭಾಗದಲ್ಲಿ ಏನಿದೆ ನಿಮಗೆ? ಡಯಾಫ್ರಮ್ ಇದೆ. ಸೊ ಡಯಾಫ್ರಮ್, ಸ್ಟರ್ನಮ್, ರಿಬ್ಸ್ ಹಾಗೂ ವರ್ಟಿಬ್ರಲ್ ಕಾಲಮ್ ಎಲ್ಲ ಸೇರಿ, ಈ 4 ಕಾಂಪೊನೆಂಟ್ ಸೇರಿ ಥೊರಾಸಿಕ್ ಕ್ಯಾವಿಟಿ ಆಗಿದೆ. ಅದಕ್ಕೆ ನಾವು ಚೆಸ್ಟ್ ಕ್ಯಾವಿಟಿ ಅಂತಲೇ ಕರಿತೀವಿ. ಯು ಗಾಟ್ ದ ಪಾಯಿಂಟ್? ಓಕೆ, ಸೊ ಈಗ ನಾನು ಇದ್ರ ಒಳಗಡೆ ಗಾಳಿಯನ್ನು ತೊಗೋಬೇಕಾಗ್ತದೆ. ಲಂಗ್ಸ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿದೆ, ಗಾಳಿ ಒಳಗೆ ಬರಬೇಕು. ಸೊ ನಾರ್ಮಲಿ ಇನ್ಸ್ಪಿರೇಷನ್. ಸೊ ನಿಮಗೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಏನು ನಾರ್ಮಲ್ ಈಗ ಬಲೂನ್ ರಿಲ್ಯಾಕ್ಸ್ ಸ್ಟೇಟಲ್ಲಿದೆ. ಸೊ ಈಗ ನಾನು ಇದನ್ನು ಎಳೆದಾಗ ಆಟೋಮೆಟಿಕಲಿ ಗಾಳಿ ಒಳಗೆ ಬರ್ತಾ ಇದೆ. ಓಕೆ, ನಿಮಗೆ ಕರೆಕ್ಟಾಗಿ ಕಾಣೋದಿಲ್ಲ ಅದು, ಬಟ್ ಐ ಕ್ಯಾನ್ ಅಬ್ಸರ್ವ್ ಇಟ್. ನಿಮ್ಗೆ ಗೊತ್ತಾಗ್ತಿದೆ, ಹೌದಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ಇನ್ಸ್ಪಿರೇಷನ್. ಸೊ ಈಗ ನಾವು ಸೆಕೆಂಡ್ ಪಾಯಿಂಟ್ ಬರಬೇಕಾಗ್ತದೆ. ಈಗ ಥೊರಾಸಿಕ್ ಕ್ಯಾವಿಟಿ ನಾನು ಆಗಲೇ ಹೇಳಿದ ಹಾಗೆ ಹಿಂದ್ಗಡೆಯಿಂದ ವರ್ಟಿಬ್ರಲ್ ಕಾಲಮ್ ವಿ ಸಿಯಿಂದ ಬರ್ಕೋತೀನಿ, ಹಾಗೂ ಮುಂದ್ಗಡೆಯಿಂದ ಸ್ಟೆರ್ನಮ್ ಇದೆ. ಓಕೆ, ಎಸ್ಟಿಂದ ಬರ್ಕೋತೀನಿ, ಹಾಗೂ ಸೈಡ್ಸ್, ಲ್ಯಾಟ್ರಲ್ ಸೈಡ್ಸ್ನಲ್ಲಿ ಏನಿದೆ? ರಿಬ್ಸ್ ಇದೆ, ಹೌದಾ? ಕೆಳಭಾಗದಲ್ಲಿ ಏನಿದೆ ಅಂತ ಹೇಳಿದ್ರೆ ಪೋಸ್ಟೀರಿಯರ್ ಪೊಸಿಷನಲ್ಲಿ ಡಯಾಫ್ರಮ್ ಇದೆ. ಸೊ ಈ 4 ಕಾಂಪೊನೆಂಟ್ ಸೇರಿ ಥೊರಾಸಿಕ್ ಕ್ಯಾವಿಟಿ ಆಯಿತು. ಈಗ ನಾನು ಹೆಚ್ಚು ಗಾಳಿಯನ್ನು ತೊಗೋಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನನಗೆ ಬೇಕಾದದ್ದು ಏನು ಅಂತ ಹೇಳಿದ್ರೆ ಇದರ ಸ್ಪೇಸನ್ನು ಜಾಸ್ತಿ ಮಾಡಬೇಕು. ಅಂದರೆ ಥೊರಾಸಿಕ್ ಕ್ಯಾವಿಟಿಯಲ್ಲಿರುವಂಥ ವಾಲ್ಯೂಮನ್ನು ಜಾಸ್ತಿ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ ಈ ಮಾಡಲು, ಈಗ ನಾನು ಇದನ್ನು ಸ್ವಲ್ಪ ಜಾಸ್ತಿ ಮಾಡಿದ್ರೆ, ಅಂದರೆ ಇದನ್ನು ಸ್ವಲ್ಪ ಎಳ್ಕೊಬೇಕು, ಇಂಪಾಸಿಬಲ್ ಅದು, ಈಗ ಮಾಡೋಕ್ಕಾಗಲ್ಲ. ಬಟ್ ನಿಮ್ಗೆ ಗೊತ್ತಿದೆ, ಸ್ವಲ್ಪ ನನಗೆ ಹೊರಗೆ ಎಳ್ಕೊಂಡ್ಬಿಟ್ರೆ, ಇಲ್ಲಿ ಕೆಳಗಿಂದಲೇ ಎಳ್ಕೊಂಡ್ಬಿಟ್ರೆ, ಸ್ವಲ್ಪ ಹಿಂಗೆ ಮಾಡಿದ್ರೆ ಲಂಗ್ಸಿಗೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಸಿಗುತ್ತೆ ಅಲ್ವಾ? ಸೊ ದಟ್ ಇಟ್ ಕ್ಯಾನ್ ಎಕ್ಸ್ಪ್ಯಾಂಡ್ ಮೋರ್. ಸೊ ಇದು ಥೊರಾಸಿಕ್ ಕ್ಯಾವಿಟಿ ಅಂತ ತಿಳ್ಕೊಂಡ್ರೆ ಲಂಗ್ಸ್ ಬಿಟ್ಟು, ಗಾಟ್ ಇಟ್? ಸೊ ಇದ್ರದ್ದು ಈ ಏನಿದೆ ಏರಿಯಾವನ್ನು ನಾನು ಜಾಸ್ತಿ ಮಾಡಿದರೆ ದಟ್ ವಿಲ್ ಇನ್ಕ್ರೀಸ್ ದಿ ಥೊರಾಸಿಕ್ ವಾಲ್ಯೂಮ್. ಸೊ ಥೊರಾಸಿಕ್ ಕ್ಯಾವಿಟಿಯಲ್ಲಿರುವಂತಹ ಥೊರಾಸಿಕ್ ವಾಲ್ಯೂಮನ್ನು ನಾನು ಫಸ್ಟು ಇನ್ಕ್ರೀಸ್ ಮಾಡಬೇಕು. ನೋಡಿ, ನಾನು ಸಿಂಬಲ್ಲು ಹಿಂಗೆ ಕೊಡ್ತೀನಿ, ಇನ್ಕ್ರೀಸ್ ಮಾಡಬೇಕು. ಥೊರಾಸಿಕ್ ವಾಲ್ಯೂಮನ್ನು ಇನ್ಕ್ರೀಸ್ ಮಾಡಬೇಕು. ಬಟ್ ಥೊರಾಸಿಕ್ ವಾಲ್ಯೂಮನ್ನು ಹೇಗೆ ನಾನು ಇನ್ಕ್ರೀಸ್ ಮಾಡಲಿ? ಸೊ ದ್ಯಾಟ್ ಲಂಗ್ಸು ಇನ್ನೂ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ನಾನು ಜಾಗ ಕೊಟ್ಟಂಗೆ ಆಯ್ತಲ್ವಾ? ಸೊ ದಟ್ ಈಸ್ ಇಟ್. ಇನ್ಸ್ಪಿರೇಷನ್ಗೆ ಅದೇ ಮಾಡಬೇಕು ನಾವು. ಫಸ್ಟು ಥೊರಾಸಿಕ್ ವಾಲ್ಯೂಮನ್ನು ಇನ್ಕ್ರೀಸ್ ಮಾಡಬೇಕು ಫಾರ್ ಇನ್ಸ್ಪಿರೇಷನ್. ನೆನ್ಪಿಟ್ಕೊಳ್ಳಿ, ಇದು 2ನೇ ಕ್ರೈಟೀರಿಯಾ ಇದು. ಸೊ ಥೊರಾಸಿಕ್ ವಾಲ್ಯೂಮನ್ನು ನಾನು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಈ ವರ್ಟಿಬ್ರಲ್ ಕಾಲಮ್ ಹಾಗೂ ಈ ಸ್ಟರ್ನಮ್ ಏನಿದೆ ಅದು ಡಾರ್ಸೋ ವೆಂಟ್ರಲಿ ಎಕ್ಸ್ಪ್ಯಾಂಡ್ ಆಗಬೇಕು. ಸೊ ನಾನು ಇಲ್ಲಿ ಬರ್ಕೋತೀನಿ, ವರ್ಟಿಬ್ರಲ್ ಕಾಲಮ್ ಹಾಗೂ ಈ ಸ್ಟರ್ನಮ್ ಏನಿದೆ ಅದರ ಜೊತೆಗೆ ರಿಬ್ಸ್ ಏನಿದೆ ಇದು ಎಕ್ಸ್ಪ್ಯಾಂಡ್ ಆಗಬೇಕು. ಯಾವ ಸೈಡ್ನಲ್ಲಿ? ಡಾರ್ಸಲ್ ಹಾಗೂ ವೆಂಟ್ರಲ್ ಸೈಡ್ನಲ್ಲಿ. ನೆನ್ಪಿಟ್ಕೊಳ್ಳಿ, ದ್ಯಾಟ್ಸ್ ಇಟ್. ಡಾರ್ಸೋ ವೆಂಟ್ರಲಿ ವರ್ಟಿಬ್ರಲ್ ಕಾಲಮ್, ಸ್ಟರ್ನಮ್, ರಿಬ್ಸು ಏನಾಗ್ತದೆ? ಕಾಂಟ್ರಾಕ್ಟ್ ಆಗ್ತದೆ. ಆ್ಯಸ್ ಎ ರಿಸಲ್ಟ್ ಈ ಡಾರ್ಸೋ ವೆಂಟ್ರಲಿ ಈ ಥೊರಾಸಿಕ್ ವಾಲ್ಯೂಮ್ ಜಾಸ್ತಿ ಆಯಿತು. ಗಾಟ್ ಇಟ್? ಓಕೆ, ಈಗ ನಾನೊಂದು ವಿಷಯ ಹೇಳಬೇಕಿಲ್ಲಿ. ಈಗ ನಾವು ರಿಬ್ಸ್ ತಗೊಳ್ಳೋಣ. ಇದು ಸ್ಟರ್ನಮ್, ಇದು ರಿಬ್ಸು, ಹೌದಾ? ಎಷ್ಟಿದೆ ರಿಬ್ಸು? ಟೋಟಲ್ ಆಗಿ 12 ಪೇರ್ ಇದೆ. 12 ಪೇರ್ಸ್ ಆಫ್ ರಿಬ್ಸ್ ಇದೆ, ನಿಮ್ಗೆ ಗೊತ್ತಿದೆ. ಓಕೆ, ಈ ರಿಬ್ಸ್ಗಳ ಮಧ್ಯದಲ್ಲಿ ಮಸಲ್ಸ್ ಇರ್ತದೆ. ಪ್ರತಿಯೊಂದು ರಿಬ್ಸ್ಗಳ ಮಧ್ಯದಲ್ಲಿ ಮಸಲ್ಸ್ ಇರ್ತದೆ. ಅಂದರೆ ಅದು ಕನೆಕ್ಷನ್ ಪಾಯಿಂಟ್ ಬಿಟ್ವೀನ್ 2 ರಿಬ್ಸ್. ಸೊ ಈ ಥರ ಮಸಲ್ಸ್ ಇರ್ತದೆ. ಈ ಮಸಲ್ಸ್ದು ಹೆಸರು ಏನಂತ ಹೇಳಿದ್ರೆ ಎಕ್ಸ್ಟರ್ನಲ್ ಇಂಟರ್ ಕೋಸ್ಟಲ್ ಮಸಲ್ಸ್ ಅಂತ ಕರೀತಾರೆ. ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಅಂತ ಕರೀತಾರೆ. ಸೊ ಫಸ್ಟ್ ಸ್ಟೆಪ್ ಏನಾಗ್ತದೆ? ಟು ಇನ್ಕ್ರೀಸ್ ದಿ ಥೊರಾಸಿಕ್ ವಾಲ್ಯೂಮ್, ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ ಕಾಂಟ್ರಾಕ್ಟ್ ಆಗ್ತದೆ. ಆವಾಗ ಅದು ರಿಬ್ ಹಾಗೂ ಸ್ಟರ್ನಮನ್ನು ಹೊರಗಡೆ ಅಂದರೆ ವೆಂಟ್ರಲ್ ಸೈಡ್ ಕಡೆ ಲಿಫ್ಟ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಕಾಣ್ತಾ ಇದೆಯಾ? ಗಾಟ್ ದ ಪಾಯಿಂಟ್?
ಸೊ ಇಲ್ಲಿರುವಂಥ ರಿಬ್ಸ್ಗಳ ಮಧ್ಯದಲ್ಲಿರುವಂಥ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ ಕಾಂಟ್ರಾಕ್ಟ್ ಆದಾಗ ಆಟೋಮೆಟಿಕಲಿ ರಿಬ್ಸ್ ಅನ್ನೋದು ಲಿಫ್ಟ್ ಮಾಡ್ತದೆ. ಗಾಟ್ ಇಟ್? ಸೊ ಆಟೋಮೆಟಿಕಲಿ ಏನಾಗ್ತದೆ, ಡಾರ್ಸೋವೆಂಟ್ರಲ್ಲಿ ಮೆಲ್ಲೆ ಸ್ಪೇಸ್ ಜಾಸ್ತಿ ಆಗ್ತದೆ. ಯಾವುದ್ರದ್ದು? ಥೊರಾಸಿಕ್ ಕ್ಯಾವಿಟಿದು. ಥೊರಾಸಿಕ್ ಕ್ಯಾವಿಟಿ ಯಾವಾಗ ಎಕ್ಸ್ಪ್ಯಾಂಡ್ ಆಗ್ತದೆ? ಥೊರಾಸಿಕ್ ವಾಲ್ಯೂಮ್ ಜಾಸ್ತಿ ಆಗ್ತದೆ. ದಿಸ್ ಇಸ್ ಇಟ್. ಥೊರಾಸಿಕ್ ವಾಲ್ಯೂಮ್ ಜಾಸ್ತಿ ಆದರೆ ಲಂಗ್ಸಿಗೆ ಹೆಚ್ಚು ಗಾಳಿಯನ್ನು ತಗೊಳ್ಳೋಕ್ಕೆ ನಾವು ಅವಕಾಶ ಕೊಟ್ಟಂಗೆ ಆಗ್ತದೆ. ಏರಿಯಾವನ್ನು ಜಾಸ್ತಿ ಮಾಡಿದ್ದೀವಿ. ಸೊ ದಟ್ ಲಂಗ್ಸ್ ಕ್ಯಾನ್ ಎಕ್ಸ್ಪ್ಯಾಂಡ್ ಅಷ್ಟೇ. ಗಾಟ್ ಇಟ್? ಇಷ್ಟು ವಿಷಯ ಇದು ನೆನ್ಪಿಟ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಗಾಟ್ ಇಟ್? ಸೊ ನೆಕ್ಸ್ಟು ಈಗ ಎರಡನೇದು, ಥೊರಾಸಿಕ್ ವಾಲ್ಯೂಮನ್ನು ನಾವು ಆ್ಯಂಟೀರಿಯೋ ಪೋಸ್ಟೀರಿಯರ್ ಪೊಸಿಷನ್ ಕೂಡ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಅಂದರೆ ಹೀಗೆ ನೋಡಿ, ಇಲ್ಲಿ ಸಹ ಕೆಳಗಡೆ ಏನಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಕಾಂಟ್ರಾಕ್ಷನ್ ಆಗ್ತಾ ಇದೆ. ಯಾವುದು? ಡಯಾಫ್ರಮ್ ಕೆಳಗೆ ಹೋಗ್ತಾ ಇದೆ. ಆಟೋಮೆಟಿಕಲಿ ಏನಾಗ್ತದೆ, ಪುನಃ ಆ್ಯಂಟೀರಿಯೋ ಪೋಸ್ಟೀರಿಯರ್ ಡೈರೆಕ್ಷನಲ್ಲಿ ಎಕ್ಸ್ಪ್ಯಾನ್ಷನ್ ಸಿಗ್ತಾ ಇದೆ. ಪುನಃ ಥೊರಾಸಿಕ್ ವಾಲ್ಯೂಮ್ ಕ್ಯಾವಿಟಿದು ಸ್ಪೇಸ್ ಏನಾಗ್ತದೆ, ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ಬರ್ಕೋತೀನಿ, ಡಯಾಫ್ರಮ್ ಕೂಡ ಕಾಂಟ್ರಾಕ್ಟ್ ಆಗ್ತದೆ. ಹೇಗೆ ಕಾಂಟ್ರಾಕ್ಟ್ ಆಗ್ತದೆ ಅಂತ ಹೇಳಿದ್ರೆ ಆ್ಯಂಟೀರಿಯೋ ಪೋಸ್ಟೀರಿಯರ್ ಡೈರೆಕ್ಷನಲ್ಲಿ ಕಾಂಟ್ರಾಕ್ಟ್ ಆಗ್ತದೆ. ಇದೆರಡು ಕಾಂಟ್ರಾಕ್ಟ್ ಆದಾಗ, ಸೊ ರಿಬ್ಸು ಹಾಗೂ ಸ್ಟರ್ನಮ್ ಹಾಗೂ ವರ್ಟಿಬ್ರಲ್ ಕಾಲಮ್ ಈ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಮುಖಾಂತರ ಎಕ್ಸ್ಪ್ಯಾಂಡ್ ಆದಾಗ, ಕಾಂಟ್ರಾಕ್ಟ್ ಆದಾಗ ಹಾಗೂ ಡಯಾಫ್ರಮ್ ಕಾಂಟ್ರಾಕ್ಟ್ ಆದಾಗ ಆಟೋಮೆಟಿಕಲಿ ಥೊರಾಸಿಕ್ ವಾಲ್ಯೂಮ್ ಜಾಸ್ತಿ ಆಯಿತು. ದ್ಯಾಟ್ಸ್ ಇಟ್. ಥೊರಾಸಿಕ್ ವಾಲ್ಯೂಮ್ ಜಾಸ್ತಿ ಆದರೆ ಆಟೋಮೆಟಿಕಲಿ ಏನಾಗ್ತಿದೆ, ಮುಂದಿನ ಕ್ರೈಟೀರಿಯಾ ನೋಡೋದಾದರೆ ಪಲ್ಮನರಿ. ಬಯಾಲಜಿಯಲ್ಲಿ ಪಲ್ಮನರಿ ಅಂತ ಹೇಳಿದ್ರೆ ಲಂಗ್ಸ್, ಇದಕ್ಕೆ ನಾವು ಪಲ್ಮನರಿ ಅಂತ ಹೇಳೋದು. ಓಕೆ, ಸೊ ಪಲ್ಮನರಿ ವಾಲ್ಯೂಮ್ ಏನಿದೆ ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಪಲ್ಮನರಿ ವಾಲ್ಯೂಮ್? ಈ ಒಂದು ಲಂಗ್ ಎಷ್ಟು ಏರನ್ನು ತಗೊಳ್ತದೆ, ದಟ್ ಈಸ್ ನಥಿಂಗ್ ಬಟ್ ದ ಕೆಪಾಸಿಟಿ ಆಫ್ ದ ಲಂಗ್ ಟು ಟೇಕ್ ಅಪ್ ದ ಏರ್, ದಟ್ ಈಸ್ ನಥಿಂಗ್ ಬಟ್ ಕಾಲ್ಡ್ ಆಸ್ ದ ವಾಲ್ಯೂಮ್. ಎಷ್ಟು ವಾಲ್ಯೂಮನ್ನು ಈ ಲಂಗ್ಸ್ ತಗೊಳ್ತದೆ, ದಟ್ ಈಸ್ ಆ್ಯಕ್ಚುಲಿ ಇದು ಪಲ್ಮನರಿ ವಾಲ್ಯೂಮ್ ಅಂತ ಕರಿತೀವಿ. ಸೊ ಪಲ್ಮನರಿ ವಾಲ್ಯೂಮ್ ಕೂಡ ಜಾಸ್ತಿ ಆಗ್ತದೆ. ಯಾಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ನಾನು ಏರಿಯಾವನ್ನು ಜಾಸ್ತಿ ಮಾಡಿದ್ದೀನಿ. ಬಿಕಾಸ್ ಆಫ್ ದಿಸ್ ಥೊರಾಸಿಕ್ ವಾಲ್ಯೂಮ್ ಏರಿಯಾ ಜಾಸ್ತಿ ಆಗಿದೆ, ಆಟೋಮೆಟಿಕಲ್ ಲಂಗ್ಸ್ಗೆ ಜಾಸ್ತಿ ಸ್ಪೇಸ್ ಕೊಟ್ಬಿಟ್ಟಿದ್ದೀನಿ ನಾನು. ಆಟೋಮೆಟಿಕಲ್ ಲಂಗ್ಸ್ ಇನ್ನೂ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗ್ತದೆ. ಸೊ ಪಲ್ಮನರಿ ವಾಲ್ಯೂಮ್ ಜಾಸ್ತಿ ಆಗ್ತದೆ. ಇದು ಮೂರನೇ ಕ್ರೈಟೀರಿಯಾ. ಥೊರಾಸಿಕ್ ವಾಲ್ಯೂಮ್ ಜಾಸ್ತಿ ಆದರೆ ಪಲ್ಮನರಿ ವಾಲ್ಯೂಮ್ ಅದ್ರ ಜೊತೆಗೆ ಎಕ್ಸ್ಪ್ಯಾಂಡ್ ಆಗ್ತದೆ. ಸೊ ಇಲ್ಲಿ ನಾನು ಬರ್ಕೊಂಡ್ಬಿಡ್ತೀನಿ ಬೇಕಾದ್ರೆ. ಸೊ ಥೊರಾಸಿಕ್ ವಾಲ್ಯೂಮ್ ಈಸ್ ಇನ್ಕ್ರೀಸ್ ಆದ ತಕ್ಷಣ ಪಲ್ಮನರಿ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತದೆ ಈಕ್ವಲ್ ಪ್ರಪೋರ್ಷನಲ್ಲಿ. ದ್ಯಾಟ್ಸ್ ಇಟ್. ಓಕೆ, ಸೊ ಅದೊಂದಾಯಿತು. ಈಗ ಈ ಮಾಡೆಲ್ ತೊಗೊಂಡ್ಬಿಡೋಣ, ಅದು ಇರಲಿ. ಸೊ ನಿಮಗೆ ಗೊತ್ತಿದೆ, ಈಗ ಥೊರಾಸಿಕ್ ವಾಲ್ಯೂಮ್ ಜಾಸ್ತಿ ಆಗಿದೆ ಅಂದರೆ ಬಾಟಲ್ ಸೈಜ್ ದೊಡ್ಡದಾಗಿದೆ ಈಗ. ಸೊ ಒಳಗಡೆ ಇರುವಂತಹ ಲಂಗ್ಸಿಗೆ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಲಿಕ್ಕೆ, ಅಂದರೆ ಈ ಬಲೂನ್ಸಿಗೆ ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಅವಕಾಶ ಕೊಟ್ಟಂಗಾಗಿದೆ. ಜಾಸ್ತಿ ಆಗ್ತದೆ ಅದು. ಏರ್ ಎಷ್ಟು ಬೇಕಾದ್ರೂ ತೊಗೋಬೋದು ಅದು. ಗಾಟ್ ಇಟ್? ಓಕೆ, ಇಟ್ ಕ್ಯಾನ್ ಎಕ್ಸ್ಪ್ಯಾಂಡ್, ಯಾಕಂದರೆ ಅಲ್ಲಿ ಪಲ್ಮನರಿ ವಾಲ್ಯೂಮ್ ಜಾಸ್ತಿ ಆಗಿದೆ. ಇರಲಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಇಂಟ್ರಾ ಪಲ್ಮನರಿ ಪ್ರೆಷರ್ ಏನಿದೆ, ಈಗ ಈ ಬಲೂನ್ ಒಳಗಡೆ ಯಾವುದೇ ರೀತಿ ಪ್ರೆಷರ್ ಇಲ್ಲ, ಯಾಕಂದರೆ ಏರಿಯಾನೂ ಜಾಸ್ತಿ ಆಗಿಬಿಟ್ಟಿದೆ, ಒಟ್ಟರೆ ಪಲ್ಮನರಿ ವಾಲ್ಯೂಮ್ ಕೂಡ ಜಾಸ್ತಿ ಆಗಿದೆ. ಸೊ ಲಂಗ್ಸ್ ಒಳಗಡೆ ಯಾವುದೇ ರೀತಿ ಪ್ರೆಷರ್ ಇಲ್ಲ. ಹೊರಗಡೆಗೆ ಹೋಲಿಸಿದ್ರೆ ಲಂಗ್ಸ್ ಝೀರೋ. ಈಗ ಇಟ್ ಕ್ಯಾನ್ ಟೇಕ್ ಅಪ್ ಮೋರ್ ಏರ್, ಎಷ್ಟೇ. ಸೊ ಅದನ್ನು ನಾನು ಇಲ್ಲಿ ಬರೀತೀನಿ, ಇಂಟ್ರಾ ಪಲ್ಮನರಿ ಪ್ರೆಷರ್ ಏನಿದೆ, ಒಳಗಡೆ ಏರೇ ಇಲ್ಲ, ಲಂಗ್ಸ್ ಒಳಗಡೆ ಏರೇ ಇಲ್ಲ. ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಥೊರಾಸಿಕ್ ವಾಲ್ಯೂಮ್ದು ಏರಿಯಾನೂ ಜಾಸ್ತಿ ಮಾಡಿಬಿಟ್ಟಿದ್ದೀರಿ. ಥೊರಾಸಿಕ್ ಕ್ಯಾವಿಟಿ ಏರಿಯಾ ಜಾಸ್ತಿ ಆಗಿದೆ, ಥೊರಾಸಿಕ್ ವಾಲ್ಯೂಮ್ ಇನ್ಕ್ರೀಸ್ ಆಗಿಬಿಟ್ಟಿದೆ. ಜೊತೆಗೆ ಪಲ್ಮನರಿ ವಾಲ್ಯೂಮ್ ಅಂದರೆ ಒಂದು ಇರುವಂತಹ ಲಂಗ್ಸಿಗೆ ಈ ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ. ಸೊ ಒಳಗಡೆ ಟೊಳ್ಳು ಅಂದರೆ ಲಂಗ್ಸ್ ಒಳಗಡೆ ಏನು ಏರಿಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್. ಅದು ಇಂಟ್ರಾ ಪಲ್ಮನರಿ ಪ್ರೆಷರ್. ಇನ್ಸೈಡ್ ದಿ ಲಂಗ್ಸ್ ದ ಪ್ರೆಷರ್ ಏನಿದೆ ಅದು ನೆಗೆಟಿವ್ ಆಗಿರ್ತದೆ. ದೇರ್ ಈಸ್ ಎ ನೆಗೆಟಿವ್ ಪ್ರೆಷರ್. ಸೊ ಇಂಟ್ರಾಪಲ್ಮನರಿ ಪ್ರೆಷರ್ ಬಿಕಮ್ಸ್ ನೆಗೆಟಿವ್. ಇದು ನಮ್ಮ 4ನೇ ಕ್ರೈಟೀರಿಯಾ. ಇದೆಲ್ಲ ಇರುವಾಗ ಹೊರಗಿಂದ ಆಟೋಮೆಟಿಕ್ಕಾಗಿ ಇದು ಔಟ್ಸೈಡ್ ಅಂತ ಹೇಳಿದ್ರೆ ಇದು ಇನ್ಸೈಡ್. ಆಟೋಮೆಟಿಕ್ಕಾಗಿ ಪಾರ್ಷಲ್ ಪ್ರೆಷರ್ ಆಫ್ ಆಕ್ಸಿಜನ್ ಜಾಸ್ತಿ ಇರೋದ್ರಿಂದ ಈಸಿಯಾಗಿ ಗ್ಯಾಸ್ ಡಿಫ್ಯೂಸ್ ಆಗ್ತದೆ. ಎಲ್ಲಿಗೆ? ಇನ್ಸೈಡ್. ಸೊ ಹೇಗೆ? ಹೀಗೆ ಕಾಣ್ತಾ ಇದೆಯಾ? ಅಲ್ಲಿ 2 ಬಲೂನ್ಸ್ಗಳು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಇದಕ್ಕೆ ನಾವೇನು ಕರಿತೀವಿ? ಇನ್ಸ್ಪಿರೇಷನ್ ಅಂತ ಕರಿತೀವಿ. ದ್ಯಾಟ್ಸ್ ಇಟ್. ಇಟ್ಸ್ ವೆರಿ ಸಿಂಪಲ್. ಹೋಪ್ ಯು ಅಂಡರ್ಸ್ಟುಡ್. ಚಿತ್ರ ಬಿಡಿಸೋದು ಬೇಡ, NCERT ಡಯಾಗ್ರಾಮಲ್ಲಿ ಕೊಟ್ಟಿದ್ದಾರೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ಈಗ ಇಲ್ಲಿ ವಾಟ್ ಈಸ್ ಎಕ್ಸ್ಪಿರೇಷನ್? ಎಕ್ಸ್ಪಿರೇಷನ್ ಅಂದರೆ ಏನು? ಉಲ್ಟಾ ಮಾಡಿಬಿಡೋಣ. ಸೊ ಆಲ್ರೆಡಿ ಅಂಡರ್ಸ್ಟುಡ್. 4 ಕ್ರೈಟೀರಿಯಾಸ್ ಬೇಕು, ಫ್ಯಾಕ್ಟರ್ಸ್ ಬೇಕು ಇನ್ಸ್ಪಿರೇಷನ್ಗೆ. ಎಕ್ಸ್ಪಿರೇಷನ್ಗೆ ಪಾರ್ಷಲ್ ಪ್ರೆಷರ್ ಏನಿದೆ, ನಮಗೆ ಕಾರ್ಬನ್ ಡೈಆಕ್ಸೈಡ್ದು ಪಾರ್ಷಲ್ ಪ್ರೆಷರ್ ಜಾಸ್ತಿ ಇರಬೇಕು. ಎಲ್ಲಿರಬೇಕು? ಇದ್ರ ಒಳಗಡೆ ಇರಬೇಕು, ಲಂಗ್ಸ್ ಒಳಗಡೆ. ಹೊರಗಡೆ ಪಾರ್ಷಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇರಬೇಕು. ಸೊ ಗ್ಯಾಸ್ ಮೂವ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ನಂಬರ್ 1 ಪಾಯಿಂಟ್. ಎಸ್, ಕರೆಕ್ಟಾ? ಈಗ ಥೊರಾಸಿಕ್ ಕ್ಯಾವಿಟಿ ಅಥವಾ ಥೊರಾಸಿಕ್ ವಾಲ್ಯೂಮ್ ಏನಿದೆ ಅದು ಜಾಸ್ತಿ ಮಾಡಬೇಕಾ ಕಡಿಮೆ ಮಾಡಬೇಕಾ? ಕಡಿಮೆ ಮಾಡಬೇಕು. ನಾವು ಆಪೋಸಿಟ್ ಮಾಡಬೇಕೀಗ. ಇಷ್ಟೇ, ಕಡಿಮೆ ಮಾಡಬೇಕು. ಹಾಗಾದರೆ ಇಲ್ಲಿ ಏನಿತ್ತು? ಡಾರ್ಸೋವೆಂಟ್ರಲಿ ವರ್ಟಿಬ್ರಲ್ ಕಾಲಮ್, ಸ್ಟರ್ನಮ್ ಹಾಗೂ ರಿಬ್ಸ್ ಏನು ಎಕ್ಸ್ಪ್ಯಾಂಡ್ ಆಗಿತ್ತು ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸಿಂದ, ಅದು ರಿಲ್ಯಾಕ್ಸ್ ಆಗಬೇಕು. ಕಾಂಟ್ರಾಕ್ಟ್ ಇರೋದು ರಿಲ್ಯಾಕ್ಸ್ ಆಗಬೇಕು. ಈಗ ನೋಡಿ, ಇನ್ಸ್ಪಿರೇಷನ್
ಎಕ್ಸ್ಪಿರೇಷನ್. ಗಾಟ್ ದ ಪಾಯಿಂಟ್? ರಿಲ್ಯಾಕ್ಸ್ ಆಯಿತು, ಎಲ್ಲ ಒರಿಜಿನಲ್ ಪೊಸಿಷನ್ಗೆ ಬಂದುಬಿಡ್ತು. ಈಗ ಡಯಾಫ್ರಮ್ ತೊಗೊಳ್ಳಿ, ಕಾಂಟ್ರಾಕ್ಟ್ ಆಗಬೇಕು, ರಿಲ್ಯಾಕ್ಸ್ ಆಗಬೇಕಲ್ಲ ವಾಪಸ್. ಸೊ ಯಾವಾಗ ಆ್ಯಂಟೀರಿಯರ್ ಪೋಸ್ಟೀರಿಯರ್ ಡೈರೆಕ್ಷನಲ್ಲಿ ಡಯಾಫ್ರಮ್ ರಿಲ್ಯಾಕ್ಸ್ ಆಯಿತು ಆವಾಗ ನಿಮಗೆ ಥೊರಾಸಿಕ್ ವಾಲ್ಯೂಮ್ ಆಟೋಮೆಟಿಕಲಿ ಕಡಿಮೆ ಆಗ್ತದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಥೊರಾಸಿಕ್ ವಾಲ್ಯೂಮ್ ಯಾವಾಗ ಹೆಚ್ಚು ಅಥವಾ ಕಡಿಮೆ ಆಗ್ತದೆ, ಪಲ್ಮನರಿ ವಾಲ್ಯೂಮ್ ಕೂಡ ಹೆಚ್ಚು ಆಗಬೇಕು, ಕಡಿಮೆನೂ ಆಗಬೇಕು ರೆಸ್ಪೆಕ್ಟಿವ್ಲಿ. ಸೊ ಇಲ್ಲಿ ಏನಾಗಿದೆ, ಕಡಿಮೆ ಆಗ್ತಾ ಇದೆ. ಸೊ ಪಲ್ಮನರಿ ವಾಲ್ಯೂಮ್ ಕೂಡ ಏನಾಗ್ತಿದೆ ಅಂತ ಹೇಳಿದ್ರೆ ಕಡಿಮೆ ಆಗ್ತದೆ. ಅದೇ ರೀತಿಯಲ್ಲಿ ಏನಾಗ್ತಿದೆ ನೋಡಿ, ಇಂಟ್ರಾಪಲ್ಮನರಿ ಪ್ರೆಷರ್ ಕೂಡ ಏನಾಗ್ತಿದೆ ಇಲ್ಲಿ, ಇಟ್ ಈಸ್ ಬಿಕಮಿಂಗ್ ಪಾಸಿಟಿವ್, ಯಾಕಂದರೆ ಅದರೊಳಗಡೆ ಹೆಚ್ಚು ಗಾಳಿ ಇದೆ, ದ್ಯಾಟ್ಸ್ ಇಟ್. ಸೊ ಈಗ ಇದೆಲ್ಲ ಫ್ಯಾಕ್ಟರ್ಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಎಕ್ಸ್ಪ್ರೆಷನ್ ಆಗಿಬಿಡ್ತದೆ, ಗಾಳಿ ಹೊರಗೆ ಹೋಗ್ಬಿಡ್ತದೆ. ದ್ಯಾಟ್ಸ್ ಇಟ್, ದ ಮೆಕಾನಿಸಮ್ ಆಫ್ ಬ್ರೀದಿಂಗ್. ಸೊ ಡಯಾಗ್ರಾಮ್ ಏನಿದೆ ನಿಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ, ಅದು ನೋಡ್ಕೋಬೋದು. ಆ್ಯಕ್ಚುಲಿ ಡಯಾಗ್ರಾಮ್ ಅವಶ್ಯಕತೆ ಇಲ್ಲ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ. ಇದನ್ನು 4 ಫ್ಯಾಕ್ಟರ್ನ ಕರೆಕ್ಟಾಗಿ ಕಲ್ತ್ಕೊಂಬಿಡಿ. ಪಾರ್ಷಿಯಲ್ ಪ್ರೆಷರು, ಥೊರಾಸಿಕ್ ವಾಲ್ಯೂಮ್, ಪಲ್ಮನರಿ ವಾಲ್ಯೂಮ್ ಹಾಗೂ ಕೊನೆಗೆ ಇಂಟ್ರಾಪಲ್ಮನರಿ ಪ್ರೆಷರ್. ಈ 4 ಪಾಯಿಂಟನ್ನು ನೀವು ಕರೆಕ್ಟಾಗಿ ಗೊತ್ತಿದ್ದರೆ, ಇನ್ಸ್ಪಿರೇಷನ್ದು ಪಾಯಿಂಟ್ ಕಲ್ತ್ಬಿಟ್ರೆ ಎಕ್ಸ್ಪ್ರೆಷನ್ ಕಲಿಯೋದು ಬೇಡ, ಯಾಕಂದರೆ ಎಕ್ಸ್ಪ್ರೆಷನ್ ಅಪೋಸಿಟ್. ಸೊ ಇನ್ಸ್ಪಿರೇಷನಲ್ಲಿ ನೀವು ಕಲಿಬೇಕಾದ ವಿಷಯಗಳು ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಹಾಗೂ ಕಾರ್ಬನ್ ಡೈಆಕ್ಸೈಡ್. ಒಂದು ಕಡೆ ಹೆಚ್ಚಿದ್ದ ಕಡೆ, ಇನ್ನೊಂದು ಕಡೆ ಕಡಿಮೆ ಇರಬೇಕು. ಗಾಳಿ ಯಾವತ್ತು ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ ಬರ್ತದೆ, ನಂಬರ್ 1. ಇನ್ನೊಂದು ಥೊರಾಸಿಕ್ ವಾಲ್ಯೂಮ್ ಫಾರ್ ಇನ್ಸ್ಪಿರೇಷನ್, ಥೊರಾಸಿಕ್ ವಾಲ್ಯೂಮನ್ನು ನಾವು ಹೆಚ್ಚು ಮಾಡಬೇಕಾದ್ರೆ ವರ್ಟಿಬ್ರಲ್ ಕಾಲಮ್, ಸ್ಟರ್ನಮ್ ಹಾಗೂ ರಿಬ್ಸ್ ಏನಾಗಬೇಕು, ಎಕ್ಸ್ಪ್ಯಾಂಡ್ ಆಗಬೇಕು. ಯಾಕೆ? ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಕಾಂಟ್ರಾಕ್ಟ್ ಆಗ್ತದೆ, ಆವಾಗ ಹೀಗೆ ಡಾರ್ಸೋವೆಂಟ್ರಲಿ ಎಕ್ಸ್ಪ್ಯಾನ್ಷನ್ ಆಗ್ತದೆ. ಇನ್ನೊಂದು ಡಯಾಫ್ರಮ್ ಕಾಂಟ್ರಾಕ್ಟ್ ಆಗಬೇಕಾಗ್ತದೆ, ಅವಾಗ ಏನಾಗ್ತದೆ, ಆ್ಯಂಟೀರಿಯರ್ ಪೋಸ್ಟೀರಿಯರ್ ಡೈರೆಕ್ಷನಲ್ಲಿ ನಿಮ್ಮ ಥೊರಾಸಿಕ್ ವಾಲ್ಯೂಮ್ ಕೂಡ ಅಥವಾ ಥೊರಾಸಿಕ್ ಕ್ಯಾವಿಟಿ ಸ್ಪೇಸ್ ಇನ್ಕ್ರೀಸ್ ಆಗ್ತದೆ. ಸೊ ಥೊರಾಸಿಕ್ ವಾಲ್ಯೂಮ್ ಇನ್ಕ್ರೀಸ್ ಆಗಬೇಕು. ಥೊರಾಸಿಕ್ ವಾಲ್ಯೂಮ್ ಇನ್ಕ್ರೀಸ್ ಆದಾಗ ಈ ಪಲ್ಮನರಿ ವಾಲ್ಯೂಮ್ ಏನಿದೆ, ಅಂದರೆ ಈ ಲಂಗ್ಸಲ್ಲಿರುವಂತಹ ಒಂದು ಸ್ಪೇಸ್ ಏನಿದೆ, ಅದು ಕೂಡ ಜಾಸ್ತಿ ಆಗಲಿಕ್ಕೆ ನೀವು ಅವಕಾಶ ಕೊಟ್ಟ ಹಾಗೆ, ಅಂದರೆ ಇಟ್ ಕ್ಯಾನ್ ಎಕ್ಸ್ಪ್ಯಾಂಡ್ ಫರ್ದರ್ ಅಷ್ಟೇ. ಸೊ ಪಲ್ಮನರಿ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತದೆ. ಸೊ ಇಂಟ್ರಾ ಪಲ್ಮನರಿ ಪ್ರೆಷರ್ ಏನಿದೆ, ಲಂಗ್ಸ್ ಒಳಗಡೆ ಖಾಲಿ ಆಗಿಬಿಡ್ತದೆ, ಏನು ಗಾಳಿ ಇರೋದಿಲ್ಲ ಅದರಲ್ಲಿ. ಸೊ ಆಟೋಮೆಟಿಕಲಿ ಇಟ್ ಬಿಕಮ್ಸ್ ನೆಗೆಟಿವ್, ಪ್ರೆಷರ್ ಏನಿರೋದಿಲ್ಲ, ದ್ಯಾಟ್ಸ್ ವಾಟ್. ಹೈಯರ್ ಪ್ರೆಷರಿಂದ ಇರುವಂತಹ ಆಕ್ಸಿಜನ್ ಒಳಗೆ ಬಂದುಬಿಡ್ತದೆ, ಬಿಕಾಸ್ ಇನ್ಸೈಡ್ ದಿ ಲಂಗ್ಸ್ ದೇರ್ ಇಸ್ ನೋ ಆಕ್ಸಿಜನ್, ದ್ಯಾಟ್ಸ್ ಇಟ್. ಇನ್ಸ್ಪಿರೇಷನ್ ಆಯಿತು, ಓಕೆ. ಸೊ ಈಗ ಎಕ್ಸ್ಪಿರೇಷನ್ ತೊಗೊಂಡ್ಬಿಟ್ರೆ ಏನಾಗ್ತದೆ, ಎಕ್ಸಾಕ್ಟ್ಲಿ ಅಪೋಸಿಟ್. ನಿಮ್ಗೆ ಗೊತ್ತಿದೆ, ಎಲ್ಲ ರಿಲ್ಯಾಕ್ಸ್ ಇರುವಂಥದ್ದು ರಿಲ್ಯಾಕ್ಸ್ ಆಗಬೇಕಾಗ್ತದೆ. ಸೊ ಆಟೋಮೆಟಿಕಲಿ ಇಂಟ್ರಾಪಲ್ಮನರಿ ಪ್ರೆಷರ್ ಬಿಕಮ್ಸ್ ಪಾಸಿಟಿವ್. ಸೊ ಕಾರ್ಬನ್ ಡೈಆಕ್ಸೈಡ್ ಮೂವ್ಸ್ ಔಟ್ ಆಫ್ ದಿ ಲಂಗ್ಸ್ ಟು ಔಟ್ಸೈಡ್, ದ್ಯಾಟ್ಸ್ ಇಟ್. Hope you understood this video session. Thank you very much.